ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಅದಕ್ಕೆ ವಿಡಿಯೋ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ. ಇವಾಗ ಓಕೆ, ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮೇನ್ ವಿಡಿಯೋ ಬಂದ್ಬಿಟ್ಟು ನಿಮಗೆ ಅದರ ಶೋಲ್ಡರು ಮತ್ತು ಅಂದರೆ ಮೇನ್ ನಮಗೆ ಶೋಲ್ಡರು, ಆರ್ಮೋಲು ಇದು ಬ್ಲೌಸಿಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ನನಗೆ ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನಾನೊಬ್ಬ ಕಟಿಂಗ್ ಮಾಸ್ಟರ್ ನಿನ್ನೆ ಸಂಡೇ ಇತ್ತಲ್ಲ, ನಿನ್ನೆ ಬಾರ ಅಂತ ಹೇಳಿದೆ. ಅವ್ರು ಬಂದಿದ್ರು. ಬ್ಲೌಸಲ್ಲಿ ಮೇನ್ ಪೋರ್ಷನ್ ಅಂದರೆ ಮೇನ್ ನಮಗೆ ಆಗೋದೇ ಶೋಲ್ಡರ್, ಹೌದಿಲ್ವಾ? ಶೋಲ್ಡರ್ ಕಟಿಂಗು ಅಥವಾ ಫಿಟ್ಟಿಂಗು. ಸ್ವಲ್ಪ ಚೆಸ್ಟ್ ಲೂಸು ಟೈಟು, ವೆಸ್ಟ್ ಲೂಸು ಟೈಟ್ ಆದ್ರೆ ಮಾಡ್ಕೋಬೋದು. ಬಟ್ ಶೋಲ್ಡ್ರಲ್ಲಿ ಏರುಪೇರು ಆದರೆ ನಾವೇನು ಮಾಡೋಕ್ಕಾಗಲ್ಲ. ನನಗೆ ಹೆಲ್ತ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೇನೋ ಸ್ವಲ್ಪ ಒಂದು ಡೈಲಿ ಒಂದು ಅಂದರೆ ನನಗೆ ಮೂರು ಜನ ಟೈಲರ್ಗೆ ನಾನು ಕಟಿಂಗ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಟೈಲರ್ಗೆ ಹೇಳಿದ್ದೆ. ಒಬ್ಬರು ಮಾಸ್ಟರ್ಗೆ ಹೇಳಿದ್ದೆ, ಪರಿಚಯ ಇದ್ದರೆ. ಒಬ್ರು ಪರಿಚಯ ಇದ್ರು, ಅವ್ರಿಂದ ಅವ್ರು ಕರೆಸಿದ್ದೆ ನಾನು. ಅವರು ಬಂದು ನಾನು ಅವ್ರನ್ನ ಫಸ್ಟ್ ಬಂದ ತಕ್ಷಣ ಕೇಳಿದ್ದೆ, ಎಷ್ಟು ವರ್ಷ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದೆ. ಅವರು ಎಕ್ಸ್ಪೀರಿಯನ್ಸ್ ಏನು ಮಾಡ್ತೀರಾ ಮೇಡಮ್, ಅವರು ಸ್ವಲ್ಪ ಏಜ್ಡ್ ಪರ್ಸನ್ ಇದ್ರು. ಎಕ್ಸ್ಪೀರಿಯನ್ಸ್ ಏನು ಮಾಡ್ತೀರಾ ಮೇಡಮ್, ಕಟಿಂಗ್ ಇಂಪಾರ್ಟೆಂಟ್ ಅಂತಂದ್ರು. ಸರಿ, ನಾನು ಕೂಡ ಅನ್ಕೊಂಡೆ ಕಟಿಂಗೇ ಮೇನ್ ಇಂಪಾರ್ಟೆಂಟ್, ನಮಗೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಏನು ಮಾಡೋದು, ಚೆನ್ನಾಗಿ ಮಾಡಿದ್ರೆ ಸಾಕು ಅಂತ. ಇವಾಗ ಅವ್ರು ಕಟಿಂಗ್ ಮಾಡಿದ್ದೆ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಯಾಕಪ್ಪ ಅಂತಂದ್ರೆ ಯಾರಾದ್ರೂ ಕೂಡ ಇವಾಗ ನನ್ನ ಕಟಿಂಗ್ ಗೊತ್ತಿತ್ತು, ನನ್ಗೆ ಆ ಕಟಿಂಗ್ನಲ್ಲಿ ತಪ್ಪಿದೆ ಅಂತ ಗೊತ್ತಾಯ್ತು. ಸಪೋಸ್ ಇವಾಗ ಕಟಿಂಗ್ ಏನು ಬರ್ಲಾರ್ದವ್ರು ಮಾಸ್ಟರ್ ಇಟ್ಬಿಟ್ಟು ಕಟಿಂಗ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಎಲ್ಲರಿಗೂ ಗೊತ್ತಾಗ್ಬೇಕು. ಈ ತರ ನಾವು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಹೈ ನೆಕ್ ಇದ್ದವಾಗ ಎಷ್ಟು ಶೋಲ್ಡರ್ ತಗೋಬೇಕು, ಲೋ ನೆಕ್ ಇದ್ದವಾಗ ಯಾವ ತರ ಶೋಲ್ಡರ್ ತಗೋಬೇಕು. ಅವ್ರು ಕಟಿಂಗ್ ಮಾಡಿದ್ರೆ ಅವ್ರು ಕಟಿಂಗ್ ಮಾಡಿ ಹೋಗ್ತಾರೆ, ಸ್ಟಿಚಿಂಗ್ ಮಾಡ್ತಾರೆ. ಬಟ್ ಕಸ್ಟಮರ್ಗೆ ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಆಗುತ್ತೆ. ಯಾಕಂದ್ರೆ ಅವ್ರು ಒಂದು ಸೀರೆ ತಗೋಬೇಕಾದ್ರೆ ಎಷ್ಟೋ ಅಂಗಡಿ ಹುಡುಕಿ ಮಾಡಿ ಸೀರೆಗಳು ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅಂತ ಸೀರೆನ ಅಂತ ಬ್ಲೌಸ್ ನಮ್ಗೆ ಕೊಟ್ಟಿದ್ಮೇಲೆ ನಾವು ಅದನ್ನ ಹಾಳು ಮಾಡಿಕೊಟ್ರೆ ಅದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ರನ್ನಿಂಗ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇದೆಲ್ಲ ಮೈಂಡಲ್ಲಿ ನನ್ಗೆ ಹುಷಾರಿಲ್ಲ ಅಂತ ನಾನು ಅವ್ರನ್ನ ತಗೊಳ್ಳೋಣ ಒಂದು. ಯಾಕಂದ್ರೆ ದಿನ ನನಗೆ 10-12 ಪೀಸ್ ಕಂಪಲ್ಸರಿ ಕಟಿಂಗ್ ಬೇಕೇ ಬೇಕು. 10-12 ಪೀಸ್ ಅಂದ್ರೆ ವಿತ್ ಲೈನಿಂಗೇ ಇರುತ್ತೆ. ವಿತ್ ಲೈನಿಂಗ್ ನಲ್ಲಿ ನಾನು ಒಂದು 6 ಪೀಸ್ ಅಂದ್ರೆ ಡಬಲ್ 24 ಪೀಸ್ ಆಗುತ್ತಲ್ವಾ. 12 24, 10 ಅಂದ್ರೆ 20. ಇಷ್ಟೆಲ್ಲ ಕಟಿಂಗ್ ಸ್ವಲ್ಪ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಇನ್ನೊಬ್ರು ತಗೊಳ್ಳೋಣ, ಅವರು ಮಾಡಿಕೊಟ್ರೆ ನಾನೊಂದು 5 ಮಾಡಿಕೊಟ್ರೆ ಅವ್ರೊಂದು 5 ಮಾಡ್ಕೊಡ್ತಾರೆ ಅಂತ ಒಂದು ಉದ್ದೇಶಕ್ಕೆ ತಗೊಂಡಿದ್ದೆ. ಬಟ್ ಕಟಿಂಗೇ ರಾಂಗ್ ಇದೆ. ಈ ತರ ಕಟಿಂಗ್ಗಳು ಕೊಟ್ರೆ ಇಷ್ಟು ವರ್ಷ ಕಷ್ಟಪಟ್ಟು ನಾನು ಸೆಟ್ ಮಾಡಿದ ಬಿಸ್ನೆಸ್ ಎಲ್ಲ ಹಾಳಾಗುತ್ತೆ. ಇದು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮೇನ್ ಪರ್ಪಸ್ ಅದೇ. ಯಾರಾದ್ರೂ ಕೂಡ ಕಟಿಂಗ್ ಮಾಸ್ಟರ್ ತಗೋಬೇಕಾದ್ರೆ ಅವ್ರು ನೀವು ಮುಂದೆ ಇದ್ದು ಅವ್ರಿಗೆ ಹೇಳಿ ಕಟಿಂಗ್ ಮಾಡಿಸಿ. ನಾವು ಅವ್ರ ಮೇಲೆ ನಂಬಿಕೆ ಬಿಟ್ಟು ನಾವು ಕಟಿಂಗ್ ಮಾಡ್ತಾರೆ ಬಿಡು, ನಾವು ಇನ್ನೊಂದ್ಸರ್ ಎಷ್ಟೋ ಅಂಗಡಿಯಲ್ಲಿ ಕಟಿಂಗ್ ಮಾಸ್ಟರ್ಗಳು ಮಾಡ್ತಾ ಇದ್ದಾರೆ. ಬಟ್ ಈ ತರ ಮಾಡೋರ್ನು ಇದ್ದಾರೆ. ಸ್ವಲ್ಪ ನೋಡ್ಕೊಂಡು ನೀವು ಹುಷಾರಾಗ್ತೀರಂತ, ಸ್ವಲ್ಪ ನಿಮ್ಗೂ ಕೂಡ ಗೊತ್ತಾಗುತ್ತಾ ಅನ್ನೋ ಉದ್ದೇಶಕ್ಕೆ ಆ ಬ್ಲೌಸ್ ಇವಾಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ತರ ಕಟಿಂಗ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಈ ತರ ಮಿಸ್ಟೇಕ್ಸ್ ಶೋಲ್ಡರ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಶೋಲ್ಡರ್ಲ್ಲೇ ಪ್ರಾಬ್ಲಮ್ ಆಗಿದೆ ಈ ಬ್ಲೌಸ್ಗೆ. ಇವಾಗ ನಾನೇನು ಹಾಕೊಂಡಲ್ಲ ಬ್ಲೌಸ್, ಇವಾಗ ನಾನು ಹಾಕೊಂಡು ನೋಡ್ತಾ ಇದ್ರಲ್ಲ, ಇದ್ರ ಬ್ಯಾಕ್ ನೆಕ್ ನೋಡ್ರಿ ಗೊತ್ತಾಗುತ್ತೆ, ತುಂಬಾ ಚಿಕ್ಕದು, ಹೌದಿಲ್ಲ? ಹೈ ನೆಕ್ ಅಲ್ಲಿ ಬಂದಿದೆ. ಈಗ ನನ್ನ ಶೋಲ್ಡರ್ ಬಂದ್ಬಿಟ್ಟು 14 ಇಂಚು. 14 ಇಂಚಿಗೆ ನಾನು ಈ ಬ್ಲೌಸ್ಗೆ ನಾನು 14ಗೆ 13.5 ಇಟ್ಟಿದ್ದೀನಿ. ಅರ್ಧ ಇಂಚು ಮಾತ್ರ ಮೈನಸ್ ಮಾಡಿದ್ದೀನಿ. ಯಾಕಂದ್ರೆ ಯಾರಾದ್ರೂ ಹೊಸದಾಗಿ ಕಲಿಯೋರಾಗ್ಲಿ ಅಥವಾ ಟೈಲರ್ಸ್ ಆಗ್ಲಿ ಅಥವಾ ಯಾರೇ ಆಗ್ಲಿ, ನೆಕ್ ಮೇಲೆ ಹೋದಂಗಲ್ಲ ಶೋಲ್ಡರ್ ಜಾಸ್ತಿ ಆಗುತ್ತೆ, ನೆಕ್ ಡೌನ್ ಬಂದಂಗಲ್ಲ ಶೋಲ್ಡರ್ ಕಡಿಮೆ ಆಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಇದು ಅವರಿಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದನ್ನು ಗೊತ್ತಾಗಿಲ್ಲ. ಈಗ ಬ್ಲೌಸ್ ಕಟ್ ಮಾಡಿ ಕೊಟ್ಟಿದ್ದಾರೆ, ಅದು ತೋರಿಸ್ತೀನಿ. ಆ ತರ ಮಿಸ್ಟೇಕ್ಸ್ ಆಗ್ಬಾರ್ದು, ನಿಮ್ಗೂ ಗೊತ್ತಾಗ್ಲಿಲ್ಲ ಅಂತ ಒಂದು ಅದ್ರ ಪರ್ಪಸ್ ಮಾತ್ರ ವಿಡಿಯೋ ಅಷ್ಟೇ ಇದು. ಯಾರನ್ನ ಕಡಿಮೆ ಯಾರಿಗೆ ಹೆಚ್ಚಿಗಂತ ಇಲ್ಲ. ಬಟ್ ಮೇನ್ ನಮ್ಗೆ ಬರೋದು ಬ್ಲೌಸ್ ಅಲ್ಲಿ ಹಾರ್ಮೋಲು ಮತ್ತೆ ಶೋಲ್ಡರ್. ಈ ಮೇನ್ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಅವೆರಡು ಕೆಟ್ಟಂದ್ರೆ ಫುಲ್ ಬ್ಲೌಸೇ ಹಾಳಾಗುತ್ತೆ. ಇದು ನಾನೀಗ ತೋರಿಸಿದ್ ಅವ್ರು ಕಟ್ ಮಾಡಿದ್ವಿ ಈ ಬ್ಲೌಸ್ನ ನಿಮ್ಗೆ ತೋರಿಸ್ತೀನಿ ನೋಡಿ, ಇದ್ರಲ್ಲಿ ಎಷ್ಟು ಮಿಸ್ಟೇಕ್ ಇದೆ ಅಂತ ಒಂದ್ಸರಿ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಮಾಡಬಾರ್ದು. ಇವಾಗ ಈ ನೆಕ್ ಇದು ಹೈ ನೆಕ್ ಇದ್ದಾಗ ಬ್ಲೌಸ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು. ಬ್ಲೌಸ್ ಇವಾಗ ನಾನು ಇದು ಕೊಟ್ಟಿದ್ದೆ ಅವ್ರಿಗೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಲ್ವಾ. ಸೊ ಲೋ ನೆಕ್ ಅಲ್ಲಿ ಕೊಟ್ರೆ ಹೈ ನೆಕ್ ಅಲ್ಲಿ ಯಾವ ತರ ಕಟ್ ಮಾಡ್ತಾರೆ, ಇದೇ ಮೇನ್ ಇಂಪಾರ್ಟೆಂಟ್. ಇವಾಗ ನೀವು ಯಾರನ್ನ ತಗೋಬೇಕಾದ್ರೂ ಈ ತರ ಟೆಸ್ಟ್ ಮಾಡ್ಬೇಕು ಅವ್ರನ್ನ. ಇದು ಲೋ ನೆಕ್, ಓಕೆನಾ? ಇದಕ್ಕೆ ಶೋಲ್ಡರ್ ನಾನು 5.5 ಇಟ್ಟಿದ್ದೀನಿ. ಇವಾಗ ನಾನು ಹಾಕೊಂಡ ಬ್ಲೌಸ್ ನೆಕ್ ಶೋಲ್ಡರ್ 13.5 ಇಟ್ಟಿದ್ದೀನಿ. ನಾನು 14 ಇಂಚು ಶೋಲ್ಡರ್, ಅರ್ಧ ಇಂಚು ಮಾತ್ರ ಮೈನಸ್ ಮಾಡಿದೆ. ಯಾಕಂದ್ರೆ ಫ್ರಂಟ್ ನೆಕ್ ಡೀಪ್ ಇದೆ, ಬ್ಯಾಕ್ ನೆಕ್ ಹೈ ಅಲ್ಲಿ ಇದೆ. ಸೊ 13.5 ಕರೆಕ್ಟ್ ಆಗಿ
ಎಲ್ಲಿ ರಿಂಕಲ್ಸ್ ಇಲ್ಲ ನೋಡ್ರಿ, ಕರೆಕ್ಟಾಗಿ ಕೂತ್ಕೊಂಡಿದೆ ಬ್ಲೌಸ್ ಇದು. ಈ ತರ ನಾನು ಆಲೋಚನೆ ಮಾಡಿ ಅವ್ರಿಗೆ ನೋಡೋಣ ಈ ತರ ಕೊಟ್ರೆ ಯಾವ ತರ ಮಾಡ್ತಾರೆ ಅಂತ ಮಾಡಿಸಿದ್ದೆ. ಇವಾಗ ಇದಕ್ಕೆ ಎಷ್ಟು ಇಟ್ಟಿದ್ದಾರೋ ಒಂದ್ಸರಿ ನೋಡಿ, ನೀವು ಬನ್ನಿ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಶೋಲ್ಡರ್ ಈ ತರ ತಗೋಬಾರ್ದು ನೆಕ್ಸ್ಟ್ ಟೈಮ್ ಅನ್ನೋದು ಒಂದು ನಿಮ್ಗೆ. ಈ ತರ ಲೋ ನೆಕ್ ಕೊಟ್ಟವಾಗ ಯಾವತ್ತೇ ಆಗ್ಲಿ ಕಸ್ಟಮರು ಈ ತರ ಲೋ ನೆಕ್ ಜಾಸ್ತಿ ಡೀಪ್ ನೆಕ್ ಕೊಟ್ಬಿಟ್ಟು ನಮ್ಗೆ ಹೈ ನೆಕ್ ಅಲ್ಲಿ ಮಾಡಿ ಅಂದಾಗ ಮಾತ್ರ ನೀವು ಒಂದು ಕೆಲಸ ಮಾಡ್ಬೇಕು ಖಂಡಿತ. ಯಾವ್ದಂದ್ರೆ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು ಮತ್ತೆ ಹಾರ್ಮೋಲ್ ಮೆಜರ್ಮೆಂಟ್ ತಗೋಬೇಕು. ಚೆಸ್ಟ್ ವೆಸ್ಟ್ ಅಂತ ಇದ್ರಲ್ಲಿ ಸಿಗುತ್ತೆ ನಮ್ಗೆ. ಇವೆರಡು ಕಂಪಲ್ಸರಿ ತಗೊಳ್ಳೇಬೇಕು, ಇಲ್ಲಾಂದ್ರೆ ಬ್ಲೌಸ್ಗಳು ಹಾಳಾಗ್ತವೆ. ಅವ್ರು ಕಟಿಂಗ್ ಮಾಡಿದ ಬ್ಲೌಸ್ ನಾನು ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ವಿಡಿಯೋ ಎಂಡ್ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಇನ್ಮೇಲೆ ಟ್ರೈ ಮಾಡ್ತೀನಿ. ಸ್ವಲ್ಪ ಹೆಲ್ತ್ ಇವಾಗೂ ಸರೋಗಿಲ್ಲ ನನಗೆ, ನೋಡ್ತೀನಿ ಆದಷ್ಟು ವಿಡಿಯೋ. ನಿಮ್ಗೆ ಏನೋ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ನಿಮ್ ಕಾಮೆಂಟ್ ಬಂದ್ರೆ ಸ್ವಲ್ಪ ನನಗೆ ಉಲ್ಲಾಸ ಆಗೋದು, ನಿಮ್ ಲೈಕ್ಸ್ ಲಿಂತಾನೆ ಉಲ್ಲಾಸ ಆಗೋದು, ಮತ್ತೆ ಮಾಡೋಣ ಅನ್ನೋದು ಇಂಟ್ರೆಸ್ಟ್ ಬರೋದು. ಇಲ್ಲಾಂದ್ರೆ ಹೋಗ್ಲಿ ಬಿಡು, ಲೈಕ್ಸ್ ಬಂದಿಲ್ಲ, ಕಾಮೆಂಟ್ ಬಂದಿಲ್ಲ, ಯಾಕೆ ವಿಡಿಯೋಸ್ ಅನ್ನೋ ಥಿಂಕ್ ಬರುತ್ತೆ. ಯಾಕಂದ್ರೆ ನಮ್ಗಿರೋ ನಾಲೆಜ್ನ, ನಮ್ಗಿರೋ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಶೇರ್ ಮಾಡ್ಬೇಕಾದ್ರೆ ಅದಕ್ಕೆ ಬೂಸ್ಟ್ ಅಂದ್ರೆ ನಿಮ್ ಲೈಕ್ಸ್, ನಿಮ್ ಕಾಮೆಂಟ್ಗಳು ಖಂಡಿತ ಮಾಡಿ. ಇವಾಗ ನಾನು ಈ ಬ್ಲೌಸ್ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇವಾಗ ಇದರಲ್ಲಿ ಪೀಸ್ ಮಿಕ್ಕಿಲ್ಲ ಅಂತ ಹೇಳಿದ್ರು ಅವರು. ಇಷ್ಟು ಪೀಸ್ ಮಿಕ್ಕಿದೆ. ಇದ್ರಲ್ಲಿ ಕಟೋರ ಬ್ಲೌಸ್ ನಾನು ಕೊಟ್ಟಿರೋದು ಅವ್ರಿಗೆ. ಒಂದ್ಸರ್ತಿ ನೋಡ್ಬಿಡಿ. ಸ್ಲೀವ್ಸ್ ಓಕೆ, ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಕಟ್ ಮಾಡಿದ್ದಾರೆ, ಇದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಇದ್ರಲ್ಲಿ ನೋಡಿ, ಇದು ನೆಕ್ ಬಂದ್ಬಿಟ್ಟು ತುಂಬಾ ಚಿಕ್ಕದು. ಈ ತರ ಇದ್ದಾಗ ಇದು ನೋಡ್ರಿ, ಚಿಕ್ಕ ನೆಕ್ಕು. ನಾನು ಹಾಕೊಂಡೆ ಸೇಮ್ ಇವಾಗ ನಾನು ಏನು ವೇರ್ ಮಾಡಿದ್ರು ನಾನು ನಿಮ್ಗೆ ತೋರಿಸ್ತೀನಿ ಅದೇ ನೆಕ್ಕು. ಈ ತರ ನೆಕ್ಗಳಿದ್ದಾಗ ನೋಡಿ, ಇವಾಗ ಇದು ಶೋಲ್ಡರ್ ಎಷ್ಟಿದ್ದಾರೆ, 11 ಇಂಚು. ಇದು 11 ಇಂಚ್ ಇಟ್ರೆ ಇದು ಯಾವ ತರ ಇದಾಗುತ್ತೆ ಹೇಳಿ. ಇದು ಇಷ್ಟೇ ಇದ್ಮೇಲೆ ಈ ಶೋಲ್ಡರ್ ಟೈಟ್ ಆಗುತ್ತೆ, ಹೌದಾ ಇಲ್ವಾ? ಶೋಲ್ಡರ್ ಟೈಟ್ ಆದ್ರೆ ಹಾರ್ಮೋಲ್ ಟೈಟ್ ಆಗುತ್ತೆ. ನಂದು ಹಾರ್ಮೋಲ್ ಬಂದ್ಬಿಟ್ಟು 16 ಇಂಚ್ ಇದೆ. ಇವ್ರು ಎಷ್ಟು ತಗೊಂಡಿದ್ದಾರೆ? 7 ತಗೊಂಡಿದ್ದಾರೆ, 7 ಕಾಲು ತಗೊಂಡಿದ್ದಾರೆ. ಆಯ್ತಾ? ಇಲ್ಲಿ ಹಾರ್ಮೋಲ್ ಟೈಟು ಮತ್ತೆ ಇಲ್ಲಿ ಶೋಲ್ಡರ್ ಟೈಟು. ಇದು ನಂದು ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ಎಷ್ಟಿದೆ ಇವಾಗಲೂ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗಲೇ ಹೇಳ್ತೀನಿ ನಾನು, 33 ಇದೆ. 33ಗೆ 16ವರೆ ಬರಬೇಕು. ಇಲ್ಲಷ್ಟು ಬಂದ್ಬಿಟ್ಟು 18 ಇದೆ. ಅಂದ್ರೆ ನೋಡ್ರಿ, ಇವಾಗ ಇಲ್ಲಿಂದ ಈ ಬ್ಲೌಸ್ ಯಾವುದಕ್ಕೂ ಲಾಯಕ್ಕಿಲ್ಲ. ಆಚೆ ಶೋಲ್ಡರು ಪ್ರಾಪರ್ ಇಲ್ಲ, ಮತ್ತೆ ಹಾರ್ಮೋನು ಕರೆಕ್ಟ್ ಆಗಿಲ್ಲ, ಅಪ್ಪರ್ ಚೆಸ್ಟ್ ಕರೆಕ್ಟ್ ಇಲ್ಲ. ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು ಎಷ್ಟಿದೆ? ಇದು ನನಗೆ 37 ಇಂಚ್ ಇದೆ. ನನಗೆ ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು 35 ಇಂಚೇ ಬರುತ್ತೆ. ಇದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡೋದು? ಯಾರಾದ್ರೆ ಹೊಸದಾಗಿ ಕಲ್ತಾ ಇರ್ತಾರಲ್ಲ ಅವರೆಲ್ಲ ತುಂಬಾ ನೆನ್ಪಿಟ್ಕೊಳ್ಳಿ. ಶೋಲ್ಡರು ನೆಕ್ಕು ಚಿಕ್ಕದಾದಾಗ ಶೋಲ್ಡರ್ನ ಬ್ರಾಡ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ವಿಷಯನ ಮರಿಬೇಡಿ. ನೆಕ್ಕು ಚಿಕ್ಕದು ಬಂದ್ರೆ ಶೋಲ್ಡರ್ ಬ್ರಾಡ್ ಮಾಡಿ, ನೆಕ್ಕು ಡೀಪ್ ಬಂದ್ರೆ ಶೋಲ್ಡರ್ ಹತ್ರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬ್ಲೌಸ್ ಏನಕ್ಕೆ ಉಪಯೋಗ ಆಗಲ್ಲ. ಇದು ತುಂಬಾ ದೊಡ್ಡ ಮಿಸ್ಟೇಕ್, ಗೊತ್ತಿಲ್ಲ ಇದು ತುಂಬಾ. ಯಾಕಂದ್ರೆ ಬ್ಲೌಸೇ ಹಾಳಾಗಿದೆ ಇವಾಗ. ಇದನ್ನೇನು ಕಟಿಂಗ್ ಮಾತ್ರ ಆಗಿದೆ, ಮೇನ್ ಪೀಸಲ್ಲಿ ನಾನು ಇದನ್ನೇನೋ ಸರಿ ಮಾಡಿ, ನನಗೆ ಗೊತ್ತಿದೆ ನಾನು ಸರಿ ಮಾಡ್ಕೊಂತೀನಿ. ಬಟ್ ಮ್ಯಾನೇಜೇ ಮಾಡೋಣ, ಟೈಲರ್ ಕಟಿಂಗ್ ಮಾಸ್ಟರ್ನ ಇಟ್ಕೊಂಡು ಮತ್ತೆ ಇವ್ರನ್ನ ಯಾರನ್ನಪ್ಪ ಟೈಲರ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀನಿ ನಾನು. ಶಾಪು ಓನರ್ಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಕಟಿಂಗ್ ಬಗ್ಗೆ ಗೊತ್ತಿರ್ಬೇಕು, ನಿಮ್ಗೆ ನಾಲೆಜ್ ಇರಬೇಕು, ನಿಮ್ಗೆ ಎಲ್ಲಿ ಮಿಸ್ಟೇಕ್ಸ್ ಆದಂತ ನಿಮ್ಗೆ ಗೊತ್ತಿರ್ಬೇಕು. ಇವಾಗ ನೋಡಿ, ನಾನು ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನಾನು ಟೈಲರ್ ತಗೊಂಡ್ರೆ, ಮಾಸ್ಟರ್ ತಗೊಂಡ್ರೆ ಈ ತರ ಮಿಸ್ಟೇಕ್ ಆಗಿದೆ. ತುಂಬಾ ದೊಡ್ಡ ಮಿಸ್ಟೇಕ್. ಯಾಕಂದ್ರೆ ಒಂದು 13.5 ಇಂಚು ನೆಕ್ಕನ ಇವ್ರು 11 ಇಂಚಿಗೆ ಸೆಟ್ ಮಾಡಿದ್ದಾರೆ. 11 ಇಂಚ್ ಅಂದ್ರೆ ಎಷ್ಟು ಟೈಟ್ ಆಗುತ್ತೆ ಈಗ ನೋಡ್ರಿ. ಎಕ್ಸಾಂಪಲ್ ನಾನು ಹಾಕಿ ತೋರಿಸ್ತಾ ಇದ್ದೀನಿ. 13ವರೆಗೆ ಮಾರ್ಕಿಂಗ್ ಹಾಕಿದ್ದೀನಿ. 13ವರೆಗೆ ಹಾರ್ಮೋಲ್ ಡೌನ್ಗೆ ಬರ್ಬೇಕು ನಮಗೆ, ಹೌದಿಲ್ವಾ? ಇವಾಗ ಹಾರ್ಮೋಲು ಮೇಲೆ ಆಗಿಬಿಟ್ಟಿದೆ. ತುಂಬ ಹಾರ್ಮೋಲ್ ಅಂದರೆ ಚಿಕ್ಕ ಮಕ್ಕಳಿಗೆ ಇಟ್ಟಿದಂಗೆ ಹಾರ್ಮೋಲ್ ಇಟ್ಟಿದ್ದಾರೆ. ನಾನು ಹಾಕ್ತಾ ಇದ್ದೀನಿ ನೋಡ್ರಿ ಮಾರ್ಕಿಂಗ್. ಇವಾಗ ಇದೇ ಥರ ನಮಗೆ ಬೇಕು. ನೆಕ್ಕು ಓಕೆ, ನೆಕ್ಕದು ಪ್ರಾಬ್ಲಮ್ ಇಲ್ಲ. ಬಟ್ ಶೋಲ್ಡ್ರ್ ಎಂಬುದು ತುಂಬ ಚಿಕ್ಕದಾಗಿಬಿಟ್ಟಿದೆ. ಈ ಥರ ಯಾವಾಗಲೂ ನೋಡಿ, ನೀವು ಸ್ಟಿಚಿಂಗ್ ಮಾಡಬೇಕು, ನೀವು ಕಟಿಂಗ್ ಮಾಡಬೇಕಂದ್ರೆ ಲೋಯರ್ ನೆಕ್ ಅಂದರೆ ನೆಕ್ಕು ಡೌನ್ ಇದ್ದರೆ ಮಾತ್ರ ಶೋಲ್ಡ್ರ್ ಹತ್ರ ಆಗುತ್ತೆ. ಇಲ್ಲಾಂದರೆ ಶೋಲ್ಡ್ರು ಚಿಕ್ಕ ನೆಕ್ ಆದರೆ ಶೋಲ್ಡ್ರ್ ಬಿಡ್ತು ಜಾಸ್ತಿ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು ನೋಡಿರಿ. ನಾನು 4 ಇಂಚ್ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟ್. ನಮ್ಮ ಮೆಜರ್ಮೆಂಟ್ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟು ಕ್ಲಾತ್ ವೇಸ್ಟೇ, ಈ ಲೈನಿಂಗ್ ಎಲ್ಲ ವೇಸ್ಟೇ. ಇವಾಗ ನನಗೇನು ಯೂಸ್ ಇಲ್ಲ. ಬಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಏನಂದರೆ ಇದರಲ್ಲಿ ಮಿಸ್ಟೇಕ್ ಏನಾಗಿದೆ ಅನ್ನೋದು ತೋರಿಸ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ಇದರಲ್ಲಿ ನನಗೆ 33 ಇದೆ. ಇದರಲ್ಲಿ ನನಗೆ 35 ಬರ್ತಾಯಿದೆ ಅಪ್ಪರ್ ಚೆಸ್ಟಿಗೆ. 2 ಇಂಚ್ ಎಕ್ಸ್ಟ್ರಾ. ಅಪ್ಪರ್ ಚೆಸ್ಟು ಜಾಸ್ತಿ, ಯಾಕಂದರೆ ಅಪ್ಪರ್ ಚೆಸ್ಟ್ ಅಷ್ಟು ಇಲ್ಲ.
ಎಷ್ಟು ಟೈಟ್ ಮಾಡಿದ್ರೆ ಎಷ್ಟು ಟೈಟ್ ಮಾಡ್ತೀವಿ ಹೇಳಿ, ಒಂದು ಅರ್ಧ ಇಂಚು ಟೈಟ್ ಮಾಡ್ಬೋದು. ಆದರೆ 2 ಇಂಚು ಟೈಟ್ ಮಾಡೋಕ್ಕಂತೂ ಆಗಲ್ಲ. ಅಪ್ಪರ್ ಚೆಸ್ಟ್ ಟೈಟ್ ಮಾಡಿದ್ರೆ ಫಿರ್ ಆರ್ಮೋಲ್ ಟೈಟ್ ಆಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಇದು ಯಾವುದೂ ಸಂಬಂಧ ಇರಲಾರ್ದ ಕೆಲಸಗಳನ್ನ ಮಾತು. ಈ ಥರ ಬ್ಯಾಕ್ ಪಾರ್ಟು ಪ್ರಾಬ್ಲಮ್ ಆಯಿತಾ. ಇವಾಗ ಕಟೋರ ನೋಡೋಣ. ಕಟೋರದಲ್ಲಿ ಏನು ಗೊತ್ತಾ, ಏನು ಕಟೋರ ಕಟಿಂಗ್ ಮಾಡಿದ್ದಾರೋ ಅದನ್ನೇ ಇಟ್ಟು ಹಂಗೆ ಡಾಟು ಅದಕ್ಕೆ ಕೊಟ್ಟಿದ್ದಾರೆ. ಕಟೋರನಲ್ಲಿ ಯಾವತ್ತೂ ಕೂಡ ಫ್ರಂಟ್ ಪಾರ್ಟಲ್ಲಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ಬಂದ್ಬಿಟ್ಟು ನಮಗೆ 1 ಇಂಚು ಎಕ್ಸ್ಟ್ರಾ ಬರುತ್ತೆ. ಮತ್ತು ಮಾರ್ಜಿನ್ ಎಕ್ಸ್ಟ್ರಾ ತೊಗೊತೀವಿ, ಹೌದಿಲ್ಲ. ಆ ಮಾರ್ಜಿನು ತೊಗೊಂಡಿಲ್ಲ, ಮತ್ತು ಎಕ್ಸ್ಟ್ರಾ ಪಾರ್ಟೂ ಬಂದಿಲ್ಲ, ಏನೂ ಇಲ್ಲ. ಏನಿದೆ ಅದೇ ಆಲ್ರೆಡಿ ಫುಲ್ಲು ಟೈಟ್. ಇನ್ನು ಬ್ಲೌಸ್ ಏನಕ್ಕೆ ಯೂಸ್ ಆಗೋಲ್ಲ. ಆ ಥರ ಫ್ರಂಟ್ ಶೇಪೇ ಬರೋಲ್ಲ. ಕಟೋರ ಬ್ಲೌಸ್ ಏನಕ್ಕಂತೀವಿ ನಾವು, ಕಟೋರ ನಮಗೆ ಮುಂದಿನ ಬ್ರೆಸ್ಟ್ ಸೈಜ್ಗೆ ನೀಟಾಗಿ ಕೂತ್ಕೊಳ್ಳೋಕ್ಕೆ ಕಟೋರ ಕಟ್ ಮಾಡ್ಕೊತೀವಿ. ಅವರು ನನಗೆ ಪೀಸ್ ಇಲ್ಲ ಅಂತ ಹೇಳಿದ್ರು. ಇದೇ ಇರೋ ಪೀಸಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ ಅವರು. ನಾನಂದರೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಈಗ, ಯಾಕಂದರೆ ನನ್ನ ಪೀಸ್ ಇಲ್ಲ ಅಂದ್ರೆ ಸ್ವಲ್ಪ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡ್ರೆ ಸಾಕು. ಸ್ವಲ್ಪ ಜಾಯಿಂಟ್ ಬಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಲೈನಿಂಗಲ್ಲೆಲ್ಲ ಸ್ವಲ್ಪ ಜಾಯಿಂಟ್ ಹಾಕೋಬೋದಿತ್ತು. ಬಟ್ ಇದು ಕೂಡ ರಾಂಗೆ. ಈ ಥರ ಕೂಡ ಮಾಡಬಾರ್ದು ಯಾವತ್ತೂ ಕೂಡ ಕಟೋರ. ಅದರಲ್ಲೇ ಪೀಸ್ ಕಟ್ ಮಾಡಿ ಅದಕ್ಕೆ ಡಾಟ್ಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಏನಾಗುತ್ತಂದರೆ ಅದು ಯೂಸೇ ಆಗೋಲ್ಲ, ನಮ್ಗೆ ಬ್ಲೌಸ್ ಹಾಕ್ಕೊಳ್ಳೋಕ್ಕೆ ಲಾಯಕ್ಕಿರಲ್ಲ. ಒಂಥರ ಆಗಿಬಿಡುತ್ತೆ, ಅದು ಫಿಟ್ಟಿಂಗ್ ಪ್ರಾಪರಾಗಿ ಬರೋಲ್ಲ. ಮತ್ತು ಹಾರ್ಮೋಲ್ ಕೂಡ ಜಾಸ್ತಿ ಕಟಿಂಗ್ ಆಗಿದೆ. ಹಾರ್ಮೋಲ್ ಕಟೋರನಲ್ಲಿ ಹಾರ್ಮೋಲ್ ಜಾಸ್ತಿ ಕಟಿಂಗ್. ಆ್ಯಕ್ಚುಲ್ ಹಾರ್ಮೋಲ್ ಕಟಿಂಗೇ ಮಾಡಲ್ಲ ನಾನಾದರೆ. ಕಟೋರ ಬ್ಲೌಸ್ ಕಟ್ ಮಾಡಿದ್ರೆ ಹಾರ್ಮೋಲ್ ಕಟಿಂಗೇ ಮಾಡಲ್ಲ, ಸ್ಲೀವ್ಸಲ್ಲಿ ಮಾತ್ರ ಕಟ್ ಮಾಡ್ತೀನಿ. ಈ ಥರ ತುಂಬ ಮಿಸ್ಟೇಕ್ಸ್ ಆಗಿದ್ದಾವೆ. ಸೊ ಅದ್ರಕ್ಕೆ ನಾವು ಏನಂದರೆ ನಾವು ಮಾಡ್ಕೋಬೇಕನ್ನೋದು ಬ್ಲೌಸು ನಾವು ಕಟಿಂಗ್ ಮಾಡಬೇಕಂದ್ರೆ ಮಾತ್ರ ಈ ಥರ ಮಿಸ್ಟೇಕ್ಸು ಆಗ್ಲಾರ್ದಂಗೆ ನೋಡ್ಕೋಬೇಕು. ಇವಾಗ ನಾನು ಇದೆಲ್ಲ ತೋರಿಸಿದ ಪರ್ಪಸ್ ಏನಪ್ಪ ಅಂತಂದರೆ ಶೋಲ್ಡ್ರಲ್ಲಿ ಮಾತ್ರ ಪ್ರಾಬ್ಲಮ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾನು ನಿಮಗೆ ಈ ವಿಡಿಯೋನ ಕಟಿಂಗ್ ಎಲ್ಲ ತೋರಿಸಿರೋದು. ಯಾರ ತಪ್ಪು ಹಿಡಿಯೋಕ್ಕಲ್ಲ, ಯಾರು ಇದರೆಲ್ಲ ಏನು ದೊಡ್ಡವರಲ್ಲ. ಬಟ್ ಮೇನ್ ಏನಂದರೆ ಕಟಿಂಗು ಕರೆಕ್ಟಾಗಿ ಮಾಡ್ಕೋಬೇಕನ್ನೋದು. ಇದರಲ್ಲಿ ನನಗೆ ಉಪಯೋಗ ಆಗೋವಂಥ ಕೆಲಸ ಅವ್ರು ಏನು ಮಾಡಿದ್ದಾರೆ ಅಂದರೆ ಮೇನ್ ಪೀಸು ಕಟಿಂಗ್ ಮಾಡಿಲ್ಲ. ಸೊ ಅದರಿಂದ ಸ್ವಲ್ಪ ನನಗೆ ಪ್ರಾಬ್ಲಮ್ ಕಡಿಮೆ ಆಯಿತು. ಯಾಕಂದರೆ ಮೇನ್ ಪೀಸಾಗಿ ಒಂದು ವೇಳೆ ನೆಕ್ ಕಟ್ ಮಾಡಿದರೆ ಬ್ಲೌಸ್ ಏನಕ್ಕೂ ವೇಸ್ಟ್ ಆಗ್ತಿತ್ತು. ಸೊ ಅದಕ್ಕೆ ನಾನು ನಾರ್ಮಲಾಗಿ ನಾನು ಮತ್ತೆ ಬೇರೆ ಡಿಫ್ರೆಂಟಾಗಿ ನಾನು ಅಂದರೆ ನನ್ನ ಸ್ಟೈಲಲ್ಲೇ ಕಟ್ ಮಾಡ್ತೀನಿ. ಇಲ್ಲಿ ನಿಮಗೆಲ್ಲ ಹೇಳೋದು ಒಂದೇ, ಬ್ಯಾಕ್ ನೆಕ್ ಲೋ ಇದ್ದಾಗ ಶೋಲ್ಡ್ರ್ ಹತ್ರ ಮಾಡ್ಕೊಳ್ಳಿ. ಒಂದು ವೇಳೆ ಹೈ ಇದ್ದಾಗ ಶೋಲ್ಡ್ರ್ ಬಿಡ್ತು ಜಾಸ್ತಿ ಮಾಡಿ. ಈ ವಿಡಿಯೋದಲ್ಲಿ ಹೇಳೋದು ಇಷ್ಟೇ ಇನ್ಫಾರ್ಮೇಷನ್ ನಿಮಗೆ. ಶೋಲ್ಡ್ರ್ ಮೇನ್, ಬ್ಲೌಸಿಗೆ ಮೇನು ಶೋಲ್ಡ್ರೇ ಆಗಿರುತ್ತೆ. ಶೋಲ್ಡ್ರಿಗೆ ಮತ್ತು ಹಾರ್ಮೋಲ್ ಕರೆಕ್ಟಾಗಿತ್ತಪ್ಪ ಅಂದರೆ ಟೋಟಲ್ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಯಾವಾಗಲೂ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಅದರ ಶೋಲ್ಡ್ರ್ ಮೆಜರ್ಮೆಂಟು ಹಾರ್ಮೋಲ್ ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಂಡೆ ಕಟಿಂಗ್ ಮಾಡ್ಕೋಬೇಕು. ಇವಾಗ ನಾನು ಅವ್ರ ಬಗ್ಗೆ ಯಾರ ಬಗ್ಗೆ ತಪ್ಪುದಾಗಿ ಹೇಳ್ತಾ ಇಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.